ಹರಿ ಓಂ ನಮಸ್ಕಾರ. ಮನುಷ್ಯ ಬದುಕಬೇಕಾದ್ರೆ ಉಸಿರಬೇಕು. ಉಸಿರು ಪಡೆಯುವುದೇ ಗಿಡ ಮರಗಳಿಂದ. ಇವತ್ತು ಗಿಡ ಮರಗಳ ಸಂಖ್ಯೆ ಸಾಕಷ್ಟು ಕೊರತೆ ಆಗುತ್ತದೆ. ಇದು ಮಳೆಗಾಲದ ಸನ್ನಿವೇಶ. ಗಿಡ ಮರಗಳ ಬೆಳೀಲಿ ಎನ್ನುವ ಉದ್ದೇಶದಿಂದ ನಾವು ಇವತ್ತು ಮಾವಿನಕಾಯಿ ಬೀಜ, ನೀರಳಿನ ಬೀಜಗಳನ್ನು ಈ ಸುಂದರ ಪರಿಸರದಲ್ಲಿ ಗಿಡ ಮರಗಳು ಬೆಳೆದು ಮಾನವ ಕುಲಕ್ಕೆ ಅನುಕೂಲ ಆಗಲಿ ಅಂಥೇಳಿ ಇವು ಬೀಜಗಳನ್ನು ಇಲ್ಲಿ ಹಾಕುತ್ತಾ ಇದ್ದೇವೆ. ಪ್ರತಿಯೊಬ್ಬರು ಪರಿಸರಕ್ಕೆ ತಕ್ಕ ಅಗತ್ಯ ಗೌರವ ಕೊಟ್ಟಿದ್ದೇ ಆದಲ್ಲಿ ಉಸಿರನ್ನು ಪಡೆಯುತ್ತೀವಿ, ಆಕ್ಸಿಜನನ್ನು ಪಡೆಯುತ್ತೀವಿ. ಆಕ್ಸಿಜನ್ ಪಡೆಯುವಂಥ ಕಾರ್ಯ ಮನುಷ್ಯ ಮಾಡಬೇಕು. ಮಾತಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರಬಾರ್ದು, ಆಕ್ಸಿಜನ್ ಇರಬೇಕು ಎಂದು ಎಚ್ಚರಿಕೆ ಅರಿವು ಕೂಡ ಮನುಷ್ಯನಲ್ಲಿ ಇರಬೇಕು. ಈ ಬೀಜಗಳನ್ನು ಪ್ರತಿಯೊಬ್ಬರು ತಮ್ಮ ತಮ್ಮ ಪ್ರದೇಶದಲ್ಲಿ ಈ ಬೀಜ ನೆಟ್ಟುವ ಕಾರ್ಯಕ್ರಮ, ಗಿಡ ಮರಗಳ ಬೆಳೆಸುವ ಕಾರ್ಯಕ್ರಮ ಮಾಡಿದ್ದೇ ಆದಲ್ಲಿ ಮುಂಬರುವಂಥ ದಿನಗಳಲ್ಲಿ ಬೇಸಿಗೆಗಾಲದಲ್ಲಿ ನಮಗೆ ಅತಿಯಾದ ಬೇಸಿಗೆ ಸಿಗೋದಿಲ್ಲ, ತಾಪಮಾನ ಏರುವುದಿಲ್ಲ. ಅದನ್ನು ನಿಯಂತ್ರಣ ಮಾಡಬೇಕಾದ್ರೆ ಇದು ತಾಪಮಾನವನ್ನು ನಿಯಂತ್ರಣ ಮಾಡುವ ಏಕೈಕ ಪರಿಹಾರ ಮಾರ್ಗ ಅಂದರೆ ಗಿಡ ಮರಗಳನ್ನು ಬೆಳೆಸೋದು. ಪ್ರತಿಯೊಬ್ಬರು ಈ ಕಾರ್ಯದಲ್ಲಿ ಕೈ ಜೋಡಿಸಿ ತಮ್ಮ ಕೈ ಇಲ್ಲದ ಸಾಧ್ಯ ಅಷ್ಟು ಅಥವಾ ವಾರಕ್ಕೊಮ್ಮೆ 1 ಗಂಟೆ ಆದರೂ ಗಿಡ ಮರಗಳನ್ನು ಬೆಳೆಸುವ ಕಡೆ ಗಮನ ಹರಿಸಿ ಸಮಯ ನೀಡಬೇಕು. ಹಾಗೆ ಸ್ವಚ್ಛತೆ ಕಡೆ ಗಮನ ಹರಿಸಬೇಕಂತ ಕೇಳಿ, ಸ್ವಚ್ಛತೆಯು ಕೂಡ ಉಸಿರಿನಲ್ಲಿ ಈ ಪರ್ಯಾವರಣದಲ್ಲಿ ಬಹಳಷ್ಟು ಪಾತ್ರ ವಹಿಸುತ್ತದೆ. ಕೊಳಚೆ ಪ್ರದೇಶ ಗಿಡ ಮರಗಳಿಂದ ಬರುವ ಆಕ್ಸಿಜನನ್ನು ತಡೆಗಟ್ಟುತ್ತದೆ. ಶುದ್ಧ ವಾತಾವರಣವನ್ನು ಕೊಳಚೆಯಿಂದ ನಷ್ಟ ಆಗುತ್ತದೆ. ಆ ಕೊಳಚೆಗಳನ್ನು ದೂರ ಮಾಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಓಣಿಯಲ್ಲಿ ಒಂದು ಸಾಮೂಹಿಕ ತಂಡ ರೂಪದಲ್ಲಿ ಕಾಡ ಮಾಡಬೇಕಂತ ಕೇಳ್ತಾ ನಾನು ಈ ಪ್ರಯತ್ನಕ್ಕೆ ಆರಂಭವನ್ನು ನೀಡುತ್ತಾ ಇದ್ದೇನೆ. ಭಾರತ್ ಮಾತೆಗೆ ಜೈ, ವಿಶ್ವ ಮಾತೆಗೆ ಜೈ, ಭೂತಾಯಿಗೆ ಜೈ, ಮಾನವ ಕುಲಕ್ಕೆ ಜೈ ಆಗಲಿ.